ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ಚಾನಲಲ್ಲಿ ನಾನು ಆಲ್ರೆಡಿ ತುಂಬ ಬ್ಯಾಂಕಿಂಗ್ ರಿಲೇಟೆಡ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರಿಸಲ್ಟ್ ಡೇಟ್ಸು ಅಥವಾ ನಿಮಗೆ ಯಾವುದು ಎಕ್ಸ್ಪ್ಲೈನ್ ಮಾಡಿ ಕಾನ್ಸೆಪ್ಟ್ ಅಂತ ಯಾವ್ದಾದ್ರು ಡೌಟ್ ಇದೆ ಕಾನ್ಸೆಪ್ಟ್ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸು, ರೀಸನಿಂಗ್ ಇನ್ ಕನ್ನಡ, ರೀಸನಿಂಗ್ ಕ್ವಾಂಟ್ರಿಕ್ಸು. ಸೊ ಎಲ್ಲ ರೀತಿಯ ಬ್ಯಾಂಕಿಂಗ್ ಇನ್ಫಾರ್ಮೇಷನು ನೀವು ಬೇರೆ ಈಗ ಹಿಂದಿ, ತೆಲುಗು ಆ ಥರ ಚಾನಲ್ಗಳಲ್ಲಿ ಏನೇನು ನೋಡ್ತೀರಾ, ಸೊ ಅದೆಲ್ಲ ಇನ್ಫಾರ್ಮೇಷನ್ ಈ ಬ್ಯಾಂಕಿಂಗ್ ಕನ್ನಡಿಗ ಚಾನಲಲ್ಲಿ ಸಿಗುತ್ತೆ ನಿಮಗೆ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಪ್ರೊವೈಡ್ ಆಲ್ ದ ಇನ್ಫಾರ್ಮೇಷನ್. ಸೊ ನೀವು ಹೊಸದಾಗಿ ನೋಡ್ತಿದ್ರೆ ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಎಸ್ ಬಿ ಐ ಕ್ಲರ್ಕ್ ಪ್ರಿಲಿಮ್ಸ್ ಸ್ಟ್ರಾಟಜಿನ ನಾನು ಆಲ್ರೆಡಿ ಮಾಡಿದ್ದೆ ನೋಟಿಫಿಕೇಶನ್ ಬಂದಾಗ. ಸೊ ಅದನ್ನು ತುಂಬ ಜನ ನೋಡಿದ್ದೀರಾ ಆ್ಯಂಡ್ ಲೈಕ್ ಕೂಡ ಮಾಡಿದ್ದೀರಾ, ಥ್ಯಾಂಕ್ಸ್ ಫಾರ್ ದಟ್. ಸೊ ಈ ವಿಡಿಯೋದಲ್ಲಿ ಮೈನ್ ಸ್ಟ್ರಾಟಜಿ ಹೇಳ್ತಿದ್ದೀನಿ, ಅಂದರೆ ನಾನು ಫಾಲೋ ಮಾಡಬೇಕು ಅನ್ಕೋತಿರೋ ಸ್ಟ್ರಾಟಜಿ ಹೇಳ್ತಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಸ್ಟ್ರಾಟಜಿ ನೀವು ಕೂಡ ಫಾಲೋ ಮಾಡ್ಬೋದು. ಆ್ಯಂಡ್ ನನಗೆ ಗೊತ್ತು ನಾನು ಫಾಲೋ ಮಾಡಿದರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ನಂದು. ಸೊ ಈಗ ಪ್ಯಾಟ್ರನ್ ನೋಡಿ, ಫಸ್ಟ್ ಪ್ಯಾಟ್ರನ್ ಅರ್ಥ ಮಾಡ್ಕೋಬೇಕು. ಸೊ ಪ್ಯಾಟ್ರನ್ನು ಜನರಲ್ ಅವೇರ್ನೆಸ್ಸು 50 ಕ್ವಶನ್ ಇದೆ, 50 ಮಾರ್ಕ್ಸ್ ಇದೆ ಆ್ಯಂಡ್ 35 ಮಿನಿಟ್ಸ್ ಇದೆ. ಆ್ಯಂಡ್ ಜನರಲ್ ಇಂಗ್ಲೀಷಲ್ಲಿ 40 ಮಾರ್ಕ್ಸು, 40 ಕ್ವಶನು, 35 ನಿಮಿಷ. ಸೊ ಟೈಮ್ ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ಯಾಕೆಂದರೆ ನೋಡಿ, ಪ್ರಿಲಿಮ್ಸಲ್ಲಿ 30 ಕ್ವಶನಿಗೆ 20 ನಿಮಿಷ ಇರುತ್ತೆ. ಸೊ ಆಲ್ಮೋಸ್ಟ್ 15 ನಿಮಿಷ ಜಾಸ್ತಿ ಕೊಟ್ಟಿದ್ದಾರೆ 10 ಮಾರ್ಕ್ಸಿಗೆ. ಆ್ಯಂಡ್ ಕೊಡಲೇಬೇಕಿತ್ತು, ಯಾಕೆಂದರೆ ಮೈನ್ಸಲ್ಲಿ ಅಂತಂದರೆ ರೀಡಿಂಗ್ ಕಂಪ್ರಿಹೆನ್ಷನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆ ಥರ ಬರುತ್ತೆ. ಸೊ ಇಟ್ಸ್ ಓಕೆ, ಟೈಮ್ ಮ್ಯಾನೇಜ್ ಮಾಡ್ಬೋದು. ಸೊ ನಮಗೆ ಟೈಮು ಕೊರತೆ ಅನಿಸೋದು ಎಲ್ಲಿ ಅಂತಂದರೆ ಕ್ವಾಂಟ್ ಮತ್ತು ರೀಸನಿಂಗು. ಅದೇನೋ ಎಷ್ಟು ಟೈಮ್ ಕೊಟ್ಟರು ಅದು ಸ್ವಲ್ಪ ಆಗಲ್ಲ, ಯಾಕೆಂದರೆ ಕ್ವಶನ್ಸ್ ಇರುತ್ತೆ, ಮೇ ಬಿ ನಮಗೆ ಸಾಲ್ವ್ ಮಾಡೋಕ್ಕೆ ಬರುತ್ತೆ. ಅದು ರೀಸನಿಂಗಲ್ಲಂತೂ ಜಾಸ್ತಿ ಸಾಲ್ವ್ ಮಾಡೋಕ್ಕೆ ಬರುತ್ತೆ, ಬಟ್ ಜಾಸ್ತಿ ಟೈಮ್ ಬೇಕು, ಆ ಥರ ಇರುತ್ತೆ. ಬಟ್ ನೋಡೋಣ, ಟೈಮ್ ಮ್ಯಾನೇಜ್ ಮಾಡೋಣ. ಸೊ ರೀಸನಿಂಗಿಗೆ 50 ಕ್ವಶನ್ ಇದೆ, 60 ಮಾರ್ಕ್ಸ್ ಇದೆ. ಸೆಕ್ಷನ್ ಎ, ಸೆಕ್ಷನ್ ಬಿ ಇರುತ್ತಾ, ಆ ಥರ ಇರುತ್ತೆ, ಏನೋ ಅಂತ ಗೊತ್ತಿಲ್ಲ. ಮೇ ಬಿ ಹಂಗೆ ಇರ್ಬೋದು, ಇಲ್ಲ ಅಂತ ಅಂದರೆ 5-10 ಮಾರ್ಕ್ಸಿಗಿರ್ಬೋದು. ಸೊ ನೋಡೋಣ, ಅದು ಹ್ಯಾಂಡ್ಔಟು ಬಿಟ್ಟಾಗ. ಸೊ ಈಗ ಸಿಲೆಬಸ್ ನೋಡೋಣ. ಫಸ್ಟು ಸಿಲೆಬಸ್ ನೋಡಿ, ಇದು ಮೇನ್ ಸಿಲೆಬಸ್ ನಾನು ಹಾಕಿದ್ದೀನಿ. ಸೊ ಸೇಮು ಪ್ರಿಲಿಮ್ಸಲ್ಲಿ ಏನಿದೆ ಅದೇ ಥರ ಹೈ ಲೆವೆಲ್ಲು, ಅದು ಲೋ ಲೆವೆಲ್ ಇರುತ್ತೆ. ಸೊ ಸಿಲೆಬಸ್ ನೋಡ್ಕೊಳ್ಳಿ ನೀವು ಒಂದ್ಸಲ. ಸೊ ಇದೆಲ್ಲ ಮಿಸೆಸೆಲೇನಿಯಸ್ ಟಾಪಿಕ್ ಬರುತ್ತೆ. ಸೊ ಜಾಸ್ತಿ ವೇಟೇಜ್ ಈ ಮೇಲ್ಗಡೆ ಏನಿದೆ ಸೆಕ್ಷನ್ನು, ಹೈ ಲೆವೆಲ್ ಸಿಟಿಂಗ್ ಅರೇಂಜ್ಮೆಂಟು, ಹೈ ಲೆವೆಲ್ ಪಜಲು, ಲಾಜಿಕಲ್, ಕ್ರಿಟಿಕಲ್ ರೀಸನಿಂಗು, ಇನ್ಪುಟ್ ಔಟ್ಪುಟ್ ಆ್ಯಂಡ್ ಡಾಟಾ ಸಫಿಷಿಯನ್ಸಿ. ಸೊ ಇದ್ರ ಮೇಲೆ ಜಾಸ್ತಿ ವೇಟೇಜ್ ಇರುತ್ತೆ. ಆ್ಯಂಡ್ ರಿವರ್ಸ್ ಸಿಲೋಗಿಸಮ್, ಇನ್ಇಕ್ವಾಲಿಟಿ, ಎರಡರಲ್ಲೊಂದು ಬ್ಲಡ್ ರಿಲೇಷನ್ ಇರುತ್ತೆ. ಆ್ಯಂಡ್ ರಿಸಲ್ಟೆಂಟ್ ಆ್ಯಂಡ್ ಸ್ಟೆಪ್ ಬೇಸ್ಡ್ ಆಲ್ಫಾನ್ಯೂಮೆರಿಕ್ ಸೀರೀಸ್ ಇರುತ್ತೆ. ಆ್ಯಂಡ್ ಕೋಡೆಡ್ ಡಿಸ್ಟೆನ್ಸು, ಕೋಡೆಡ್ ಇನ್ಇಕ್ವಾಲಿಟಿ ಅದಿರುತ್ತೆ. ಆ್ಯಂಡ್ ಆರ್ಡರ್ ರೇಕಿಂಗ್. ಸೊ ಇದು ಮೈನ್ ಸಿಲೆಬಸ್ಸು. ಮೈನಾಗಿ ಇದು ಜಾಸ್ತಿ ವೇಟೇಜ್ ಇರುತ್ತೆ, ಅಂದರೆ ಮೇಲ್ಗಡೆ ಕೊಟ್ಟಿದ್ದೀನಲ್ಲ ನಾನು ಇಲ್ಲಿ. ಸೊ ಇದು ವೇಟೇಜ್ ಇರುತ್ತೆ. ಸೊ ನೆಕ್ಸ್ಟು ಕ್ವಾಂಟ್ ಸಿಲೆಬಸ್ ನೋಡೋಣ. ಕ್ವಾಂಟಲ್ಲಿ ಕೂಡ Q1, Q2, Q3 ಅಂತ ಇರುತ್ತೆ. ಇಲ್ಲಿ ಅದೇ ಕ್ವಾಂಟಿಟಿ 1 ಇಸ್ ಗ್ರೇಟರ್ ದ್ಯಾನ್ ಕ್ವಾಂಟಿಟಿ 2, 3 ಅದು. ಆ್ಯಂಡ್ ಇದಿಷ್ಟೇನಿದೆ ಇದು ಸ್ವಲ್ಪ ಜಾಸ್ತಿ ವೇಟೇಜ್ ಬರುತ್ತೆ. ಆ ಪರ್ಮ್ಯುಟೇಷನ್ ಕಾಂಬಿನೇಷನ್ ಪ್ರಾಬಬಿಲಿಟಿ ಮೇಲೆ DA ಇರೋ ಚಾನ್ಸಸ್ ತುಂಬ ಇದೆ. ಅದು ಎಸ್ ಬಿ ಐಲ್ ಆದರೆ ಆಲ್ಮೋಸ್ಟ್ DA ಇದ್ದೇ ಇರುತ್ತೆ, ಒಂದು ಕೇಸ್ಲೆಟ್ ಇರುತ್ತೆ. ಆ್ಯಂಡ್ ಈ ಕೆಳಗಡೆ ಏನಿದೆ ಇದು ನಿಮಗೆ ಅರ್ಥಮೆಟಿಕ್ ಪೋರ್ಷನ್ ಬರುತ್ತೆ. ಸೊ ಮೇಲ್ಗಡೆ ಏನಿದೆ ಅದು ವೇಟೇಜ್ ಜಾಸ್ತಿ ಇರುತ್ತೆ, DI ಡಾಟಾ ಇಂಟರ್ಪ್ರಿಟೇಷನ್. ಸೊ ವೇಟೇಜ್ ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ ಇದು ವೇಟೇಜ್ ಪ್ರಕಾರ ನಾನು ಹೇಳಿರೋದು. ನೀವು ಬೇಕಿದ್ರೆ ವೇಟೇಜ್ ನೋಡ್ಕೊಂಡು ಕೂಡ ಪ್ರಿಪೇರ್ ಆಗ್ಬೋದು. ಸೊ ಇಂಗ್ಲೀಷ್ ನೋಡೋಣ. ಇಂಗ್ಲೀಷ್ ಏನು ಅಷ್ಟೊಂದು ಡಿಫ್ರೆಂಟ್ ಇರಲ್ಲ. ಸೊ ಪ್ಯಾರಾಜಂಬಲ್ ಇದೇನಿದು ಬೇರೆ ಇದೆ. ಸೊ ಪ್ಯಾರಾಜಂಬಲ್ ಇರುತ್ತೆ, ಸೆಂಟೆನ್ಸ್ ಕರೆಕ್ಷನ್ ಇರುತ್ತೆ, ಇಂಪ್ರೂವ್ಮೆಂಟ್ ಇರುತ್ತೆ, ಸ್ಪಾಟಿಂಗ್ ಎರರು, ಕ್ಲೋಸ್ ಟು ರೀಡಿಂಗ್ ಕಾಂಪ್ರಿಹೆನ್ಷನ್. ಸೊ ಇದರಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ನು ಆ್ಯಂಡ್ ಪ್ಯಾರಾಜಂಬಲ್ ಕೊಟ್ಟಿದ್ರೆ ಪ್ಯಾರಾಜಂಬಲ್. ಸೊ ಇದೆರಡು ತುಂಬ ವೇಟೇಜ್ ಇರುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟು ಇಂಗ್ಲೀಷಲ್ಲಿ. ಸೊ ಕರೆಂಟ್ ಜನರಲ್ ಅವೇರ್ನೆಸ್ ಬರೋಣ. ಸೊ ಜನರಲ್ ಅವೇರ್ನೆಸ್ಸಲ್ಲಿ ಫೈನಾನ್ಷಿಯಲ್ ಅವೇರ್ನೆಸ್ ಗೊತ್ತಿರಬೇಕು ಆ್ಯಂಡ್ ಬ್ಯಾಂಕಿಂಗ್ ಅವೇರ್ನೆಸ್ಸು. ಆ್ಯಂಡ್ ಇದು ಬ್ಯಾಂಕಿಂಗ್ ಅವೇರ್ನೆಸ್ಗೆ ಒಂದು ಮುಗಿಸ್ಕೊಂಬಿಡಿ, ತುಂಬ ಹೆಲ್ಪ್ ಆಗುತ್ತೆ ಕರೆಂಟ್ ಅಫೇರ್ಸ್ ಸೆಕ್ಷನ್ ಅಟೆಂಡ್ ಮಾಡೋಕ್ಕೆ. ಬ್ಯಾಂಕಿಂಗ್ ಅವೇರ್ನೆಸ್ ಒಂದು ಕೋರ್ಸ್, ಅದೇ ಬ್ಯಾಂಕಿಂಗ್ ಅವೇರ್ನೆಸ್ ಫುಲ್ ಮುಗಿಸ್ಕೊಂಡ್ರೆ ಒಂದ್ಸಲ. ಈಗ ಬ್ಯಾಂಕಿಂಗ್ ಟರ್ಮ್ಸ್ ಎಲ್ಲ ಇರುತ್ತಲ್ಲ, ರೆಪೋ ರೇಟು ಅಥವಾ CPI ಅಂದರೆ, WPI ಅಂದ್ರೇನು, ಅಥವಾ ರಿವರ್ಸ್ ರೆಪೋ ಅಂದ್ರೇನು, ಬ್ಯಾಂಕ್ ರೇಟ್ ಅಂದ್ರೇನು, ಅದೆಲ್ಲ ಗೊತ್ತಿದ್ರೆ ನಿಮಗೆ ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಓದಿರಲಿಲ್ಲ, RRB PO ಇಂಟರ್ವ್ಯೂಗೆ ಅಂತ ಓದ್ಕೊಂಡಿದ್ದು ಬ್ಯಾಂಕಿಂಗ್ ಅವೇರ್ನೆಸ್. ಸೊ ಅದಾದಮೇಲೆ ಏನು ಕರೆಂಟ್ ಅಫೇರ್ಸ್ ಓದ್ತೀನಿ, ಅವಾಗ ತುಂಬ ಕ್ಲಾರಿಟಿ ಸಿಗುತ್ತೆ ನಿಮಗೆ ಓದೋಕ್ಕೆ. ಸೊ ಬೇಗ ನೆನಪಿರುತ್ತೆ. ಸೊ ಅದೊಂದು ಮುಗಿಸ್ಕೊಳ್ಳಿ. ಆ್ಯಂಡ್ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಈಗ ಪ್ರೀವಿಯಸ್ ಇಯರ್ಸ್ ಮೈನ್ ಕಟ್ ಆಫ್ ಕಂಪೇರ್ ಮಾಡ್ಕೊಳ್ಳೋಣ, ನಮ್ಮ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ನೋಡಿ, 2023 ವೇಕೆನ್ಸಿ ಜಾಸ್ತಿ ಇತ್ತು. ವೇಕೆನ್ಸಿ ಪಕ್ಕಕ್ಕೆ ಇಡೋಣ ನಾವು. ಪ್ರಿಲಿಮ್ಸ್ ಕ್ಲಿಯರ್ ಆದರೆ ಅದೇ ರೇಷುಲೇ ತಗೊಳ್ಳೋದು ಮೇನ್ಸಿಗೆ. ಪ್ರತಿ ಹೋದ ವರ್ಷವೂ ಸೇಮ್ ರೇಷು ತಗೊಂಡಿರ್ತಾರೆ, ಈ ವರ್ಷವೂ ರೇಷು ಸೇಮ್ ಇರುತ್ತೆ. ಪ್ರಿಲಿಮ್ಸ್ ಕ್ಲಿಯರ್ ಆಗೋದನ್ನ ಮೇನ್ಸಿಗೆ ತೊಗೊಳಕ್ಕೆ. ಸೊ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ಕೊಳ್ಳೋ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡ್ತಿರೋದು ನಾನು. ಸೊ ನೋಡಿ, ಪ್ರೀವಿಯಸ್ ಇಯರ್ 75 ಹೋಗಿದೆ, 70 ಹೋಗಿದೆ, 86 ಹೋಗಿದೆ, 80 ಹೋಗಿದೆ. ಸೊ ನಾವು ಮೇನ್ಸ್ ಕಟ್ ಆಫ್ನ 2024ಕ್ಕೆ ಈಗಲೇ ಹೇಳೋಕ್ಕಾಗಲ್ಲ ಇಷ್ಟು ಅಂತ. ಯಾಕೆ ಅಂತಂದರೆ ಪೇಪರ್ ಲೆವೆಲ್ ಮೇಲೂ ಡಿಪೆಂಡ್ ಆಗುತ್ತೆ, ವೇಕೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಜನ ಅಟೆಂಡ್ ಮಾಡ್ತಿದ್ದಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಮೈನ್ಸ್ ಕಟ್ ಆಫ್ ಹೇಳೋದು ಒಂಥರ, ಈಗಲೇ ಹೇಳೋದು ಒಂಥರ ಮೂರ್ಖತ್ವ ಅಂತ ಅನ್ಬೋದು. ಸೊ ನೆಕ್ಸ್ಟ್, ಬಟ್ ನಮ್ಮ ಟಾರ್ಗೆಟ್ ನಾವು ಏನು ಸೆಟ್ ಮಾಡ್ಕೋಬೋದು ಅದನ್ನು ನಾನು ಹೇಳ್ತೀನಿ. ಇದು ನನ್ನ ಟಾರ್ಗೆಟು, ನೀವು ನಿಮ್ಮ ಪ್ರಕಾರ ನಿಮ್ಮ ಟಾರ್ಗೆಟ್ಗಳನ್ನ ಸೆಟ್ ಮಾಡ್ಕೊಳ್ಳಿ. ಕಮ್ಮಿ ಅನ್ನಿಸ್ಬೋದು ತುಂಬ ಜನಕ್ಕೆ, ತುಂಬ ಜಾಸ್ತಿ ಹೋಗುತ್ತೆ ಕಟ್ ಆಫ್ ಅಂತ, ಬಟ್ ನನ್ನ ಟಾರ್ಗೆಟ್ ಇಷ್ಟೇ. ನೋಡೋಣ.
ಆ್ಯಂಡ್ ಪ್ಲಸ್ ಅಂತ ಹೇಳಿದ್ದೀನಿ. ಮಿನಿಮಮ್ 80 ಸ್ಕೋರ್ ಮಾಡಬೇಕು ಅಂತ ನನ್ನ ಟಾರ್ಗೆಟು. ಸೊ ನೋಡಿ, ನಂದು ಸ್ವಲ್ಪ ರೀಸನಿಂಗ್ ಸ್ವಲ್ಪ ಅಂದರೆ ಕಂಫರ್ಟಬಲ್ ಲೆವೆಲು. ಸೊ ನಾನು ರೀಸನಿಂಗ್ಗೆ ಸ್ಟ್ರಾಂಗ್ ಇದೆ. ಸೊ ರೀಸನಿಂಗ್ 25+ ಅಂದ್ಕೊಂಡಿದ್ದೀನಿ. ಸೇಮ್ ಇಂಗ್ಲೀಷಲ್ಲೂ 25+ ಅಂದ್ಕೊಂಡಿದ್ದೀನಿ. 25 ಬಂದರೂ ಓಕೆನೆ, ಬಟ್ ರೀಸನಿಂಗ್ 30 ಟಚ್ ಮಾಡೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಕ್ವಾಂಟ್ ನನ್ನ ವೀಕ್ ಇದೆ. ಸೊ ಯಾರ್ಯಾರು ವೀಕ್ ಇದೆ ಅವರಿಗೆ 15 ಬಂದರೆ ಇಟ್ಸ್ ಗುಡ್. ಆ್ಯಂಡ್ GA ಕರೆಕ್ಟಾಗಿ ಓದಿದರೆ SBI ಕ್ಲರ್ಕ್ ನಿಜವಾಗ್ಲೂ ಲಾಸ್ಟ್ 4-6 ಮಂತ್ಸೇ ಕೊಡೋದು. ಸೊ ತುಂಬ ಹೆಲ್ಪ್ ಆಗುತ್ತೆ. ಸೊ GA, ಸೊ ಇದೆಲ್ಲನೂ ಸೇರಿಸಿದ್ರೆ ನಾನು 80+ ನನ್ನ ಮಿನಿಮಮ್ ಟಾರ್ಗೆಟು. ಸೊ ನಿಮ್ಮ ಟಾರ್ಗೆಟ್ನ ನಿಮ್ಮ ಮೈಂಡ್ ಸೆಟ್ ಮೇಲೆ, ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ ಯಾವುದು ಆ ಥರ ಮೊದಲೇ ಸೆಟ್ ಮಾಡ್ಕೊಳ್ಳಿ. ಒಂದು ಮೈಂಡಲ್ಲಿ, ಬಟ್ ಎಕ್ಸಾಮ್ ಹಿಂದಿನ ದಿನ ಆ ಥರ ಸೆಟ್ ಮಾಡ್ಕೊಂಡು ಹೋಗ್ಬೇಡಿ, ತುಂಬ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ IBPS ಕ್ಲರ್ಕ್ಗೆ ನನ್ನ ಟಾರ್ಗೆಟು ಮ್ಯಾಥ್ಸಲ್ಲಿ ಇದ್ದಿದ್ದು ಕ್ವಾಂಟಲ್ಲಿ 15 ಅಟೆಂಡ್ ಮಾಡೋಣ IBPS ಕ್ಲರ್ಕಲ್ಲಿ ಅಂತ. ಸೊ ಯಾವಾಗ ನಂದು 20 ಟಚ್ ಆಯಿತು, ನಾನು ಸ್ವಲ್ಪ ನೆಗ್ಲಿಜೆನ್ಸಿ ತೋರಿಸ್ತು. ಇನ್ನೂ ಒಂದು 10-15 ಮಿನಿಟ್ಸ್ ಇತ್ತು. ಇಷ್ಟೊಂದು ಟಚ್ ಆಯ್ತಲ್ಲ, ನಾನು ಜಾಸ್ತಿ ಆಯಿತು ಅಂತ. ಸೊ ನೆಕ್ಸ್ಟ್ 10 ಮಿನಿಟ್ಸ್ ನಾನು ಜಸ್ಟ್ 4 ಅಟೆಂಡ್ ಮಾಡೋಕ್ಕಾಗಿದ್ದು ಮಾತ್ರ. ಸೊ ಎಕ್ಸಾಮ್ ಮೇಲೂ ಡಿಪೆಂಡ್ ಆಗುತ್ತೆ. ಕ್ಲರ್ಕ್ ಎಕ್ಸಾಮ್ ಈ ಸಲ IBPS ಕ್ಲರ್ಕು ನಿಜವಾಗ್ಲೂ ಕ್ವಾಂಟ್ ಸೆಕ್ಷನು ಕಂಪ್ಯಾರಿಟಿವ್ಲಿ ಈಸಿ ಇತ್ತು. ಸೊ ಈಗ ನೋಡೋಣ ನನ್ನ ಸ್ಟ್ರಾಟಜಿ ಏನಂದರೆ ರೀಸನಿಂಗು. ಈಗ ಅಂದರೆ ಅಟ್ ಪ್ರೆಸೆಂಟು ನಾನು 65 to 70 ರೇಂಜಲ್ಲಿ ಇದ್ದೀನಿ ಪ್ರಿಲಿಮ್ಸಲ್ಲಿ. ಸೊ ನಾನು ಈಗಲಿಂದಲೇ ಇದನ್ನು ಫಾಲೋ ಮಾಡ್ತೀನಿ. ಸೊ ಏನು ಫಾಲೋ ಮಾಡ್ತೀನಿ ಅಂತಂದರೆ, ಫಸ್ಟು ಒಂದಾಗಿ ಅದೇ ಮಿಸ್ಸೆಲೇನಿಯಸ್ ಟಾಪಿಕ್ ಹೇಳಿದ್ನಲ್ಲ, ರಿವರ್ಸ್ ಸಿನಿಗಲಿಸಮು, ಕೋಡೆಡ್ ಇನ್ಇಕ್ವಾಲಿಟಿ, ಕೋಡೆಡ್ ರಿಲೇಷನ್, ಆ ಕಾನ್ಸೆಪ್ಟ್ನ ಒಂದೊಂದಾಗಿ ಕಂಪ್ಲೀಟ್ ಮಾಡ್ತೀನಿ. ಸೊ ಎಲ್ಲಿ ಅಂತಂದರೆ ಸ್ಟಡಿ ನೀತಿ ಮ್ಯಾಮ್ದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಕೋಡೆಡ್ ಇನ್ಇಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಎಲ್ಲನೂ ಅಲ್ಲಿ ಕಂಪ್ಲೀಟ್ ಒಂದೊಂದು ಟಾಪಿಕ್ಕ ಒಂದೊಂದು ದಿನನೋ ಅಥವಾ 3 days ಒಂದು ಟಾಪಿಕ್ ಪಿಕ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಅದು ಬಿಟ್ಟರೆ ಡೈಲಿ 2 ಮೇನ್ಸ್ ಲೆವೆಲ್ ಪಜಲ್ಸ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟು. 2 ನಿಮಗೆ ಕಮ್ಮಿ ಅಂತ ಕಾಣಿಸ್ಬೋದು, ಬಟ್ ನೀವಾಗೆ ಸಾಲ್ವ್ ಮಾಡಿದ್ರೆ, ನಾನಾಗೆ ಸಾಲ್ವ್ ಮಾಡಿದ್ರೆ ಮಿನಿಮಮ್ ಒಂದು 10 ಮಿನಿಟ್ಸ್ ಆ ಥರ ಆಗುತ್ತೆ. ಇಟ್ಸ್ ಓಕೆ, ಮಾಡ್ಬೋದು. ಎಕ್ಸಾಮಲ್ಲಿ 45 ನಿಮಿಷ ಇರುತ್ತೆ. ನೀವು 2 ಪಜಲ್ ಸಾಲ್ವ್ ಮಾಡಿದರೆ ತುಂಬ ಮುಂದೆ ಹೋಗ್ತೀರ ಎಲ್ಲರಿಗಿಂತ. ಸೊ ಅದು ಬಿಟ್ಟರೆ 3 day once, ಈಗ ಸದ್ಯಕ್ಕೆ 3 day once ನಾನು 1 hour ಯಾವ್ದಾರ ಒಂದು ಇಲ್ಲಿ ಟಾಪಿಕ್ ಕಂಪ್ಲೀಟ್ ಮಾಡಿರ್ತೀನಲ್ಲ, ಸೊ ಆ ಮಿಸ್ಸೆಲೇನಿಯಸ್ ಟಾಪಿಕ್ ಚಾಪ್ಟರ್ನ ತೊಗೊಂಡು ಆ ಚಾಪ್ಟರಲ್ಲಿ ಬರೋವಂಥ ಕ್ವಶನ್ಸು 1 hour ಟಾರ್ಗೆಟು, ಎಷ್ಟು ಕ್ವಶನ್ಸ್ ಆಗುತ್ತೆ ಅಷ್ಟು ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಎವರಿ ಸಂಡೇ ಒಂದು ಫುಲ್ ಲೆಂತ್ ಮಾರ್ಕ್. ಸಂಡೇ ಮಾತ್ರ ಫುಲ್ ಲೆಂತ್ ಮಾರ್ಕು ನಾನು ಫುಲ್ ಲೆಂತ್ ಮಾರ್ಕು ರೀಸನಿಂಗ್ ಸೆಕ್ಷನಲ್ ಮಾರ್ಕು. ಸೊ ಎರಡರಲ್ಲಿ ಒಂದಂತೂ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನಾನು ಯಾವ ಎಕ್ಸಾಮ್ಗೆ ಹಿಂಗೆ ಟ್ರೈ ಮಾಡಿಲ್ಲ, ಪ್ರಿಲಿಮ್ಸ್ ಎಕ್ಸಾಮ್ಗೂ ಮುಂಚೆ ಅಥವಾ ಪ್ರಿಲಿಮ್ಸ್ ಎಕ್ಸಾಮ್ ಆದಮೇಲೂ ರಿಸಲ್ಟ್ವರೆಗೂ ವೆಯ್ಟ್ ಮಾಡಿದೆ. ಅದೇ ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ತೀನಿ. ಸೊ ನೀವು ಯಾರೋ ಆ ಮಿಸ್ಟೇಕ್ ಮಾಡಬೇಡಿ. ಸೊ ಇದು ರೀಸನಿಂಗ್ ಪ್ಲಾನು. ಸೊ ಗೊತ್ತಾಯ್ತು ಅನ್ಕೋತೀನಿ. ಒಂದು ಟಾಪಿಕ್ ಕಂಪ್ಲೀಟ್ ಮಾಡ್ತೀನಿ. ಸೊ ಆ ಟಾಪಿಕ್ ಆದಮೇಲೆ ಪ್ರತಿ ವೀಕು 3 day once ಒಂದು ಪಿಕ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ಇವತ್ತು ಮಂಡೇ ಪಿಕ್ ಮಾಡಿದರೆ ನೆಕ್ಸ್ಟು ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಮತ್ತೆ ರೀಸನಿಂಗ್ ಯಾವ್ದಾರು ಒಂದು ಕಾನ್ಸೆಪ್ಟ್ ತೊಗೊಂಡ್ಬಿಟ್ಟು 1 hour ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಈ ಮಿಡಲ್ ಡೇಸಲ್ಲಿ ಏನು ಮಾಡ್ತೀನಿ ಅಂತಂದರೆ ಪ್ರಿಲಿಮ್ಸಿಗೆ ಪ್ರಿಪೇರ್ ಆಗ್ತೀನಿ. ಗೊತ್ತಾಯ್ತು ಅನಿಸುತ್ತೆ. ಪ್ರಿಲಿಮ್ಸ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ರೀಸನಿಂಗು ಮೇನ್ಸಿಗೂ ಪ್ರಿಪೇರ್ ಆಗೋದು ಈ ಥರ. ಆ್ಯಂಡ್ ಸಂಡೇ ಮಾತ್ರ ಒಂದು ಮಾರ್ಕು ಫುಲ್ ಲೆಂತ್ ಆರ್ ಸೆಕ್ಷನಲ್. ಮೇ ಬಿ ನಾನು ಸೆಕ್ಷನಲ್ ಹಾಕ್ತೀನಿ. ಫುಲ್ ಲೆಂತ್ 3 hours ಕಾನ್ಸೆಪ್ಟ್ ಗೊತ್ತಿದ್ದಲೇ ಹಾಕೋದು ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ನೆಕ್ಸ್ಟು ಕ್ವಾಂಟ್ ಏನು ಅಂತಂದರೆ ಆಲ್ಜಿಬ್ರಾ ಮತ್ತು ನಂಬರ್ ಸಿಸ್ಟಮ್ ಚಾಪ್ಟರ್ನ ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಎಲ್ಲಿ ಅಂದರೆ ಹರ್ಷಲ್ ಸರ್ದು ವಿಡಿಯೋ ಇದೆ, ಅದು ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಆ ವಿಡಿಯೋ ಅಥವಾ ನಿಮಗೆ ಯಾರು ಕಂಫರ್ಟಬಲ್ ಅಂತಾರೆ ಅವ್ರಿಂದ ಆಲ್ಜಿಬ್ರಾ ನಂಬರ್ ಸೀರೀಸ್ದು ಒಂದು ಕ್ಲಾಸು ಫುಲ್ಲು ಅದು ಕಂಪ್ಲೀಟ್ ಮಾಡ್ಕೊಳ್ಳಿ. ಎಷ್ಟು ದಿನನಾರು ತೊಗೊಳ್ಳಿ, ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಟೈಮ್ ಇದೆ. ಆ್ಯಂಡ್ ಕ್ವಾಂಟಿಗೆ ನಾನೇ ರೆಸ್ಟ್ ಮಾಡಲ್ಲ, ನಾನು ಆರಾಮಾಗಿ ಕಂಪ್ಲೀಟ್ ಮಾಡ್ಕೊತೀನಿ. ಅದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ ಯೂಟ್ಯೂಬಲ್ಲೇ ಹಾಕಿ, ಪ್ರೀವಿಯಸ್ ಇಯರ್ SBI ಕ್ಲರ್ಕ್ ಮೇನ್ಸ್ ಕ್ವಶನ್ಸ್ ಅಂತ ಪೇಪರ್ ಅಂತ ತುಂಬ ಜನ ಸಾಲ್ವ್ ಮಾಡಿರ್ತಾರೆ. ಆ ಪೇಪರ್ನ ತೊಗೊಂಡು ಡೈಲಿ ಅಥವಾ 2 days once ಎಷ್ಟಾಗುತ್ತೋ ಅಷ್ಟು ಒಂದು 30 minutes ಕ್ವಶನ್ ನೋಡಿ ನೀವು ಸಾಲ್ವ್ ಮಾಡಿ. ನೀವು ಫಸ್ಟು ವಿಡಿಯೋನ ನೋಡಿ, ನೀವೇ ಅಂದರೆ ಅವ್ರು ಸೊಲ್ಯೂಷನ್ ಮಾಡಾದ್ಮೇಲೆ ನೀವು ಟ್ರೈ ಮಾಡಬೇಡಿ. ನೀವು ಟ್ರೈ ಮಾಡಿ ಆಗಲಿಲ್ಲ ಅಂದರೆ ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಇದು ನನ್ನ ಸ್ಟ್ರಾಟಜಿ ಅಷ್ಟೇ. ಇನ್ನು ಕ್ವಾಂಟಿಗೆ ನಾನು ಎಕ್ಸ್ಟ್ರಾ ಏನಿಲ್ಲ. ಅದು ಬಿಟ್ಟರೆ ಡೈಲಿ ಹೇಳಿದ್ದೀನಲ್ಲ, ಟೇಬಲ್ಸ್ ಬರೀಬೇಕು, ಪ್ರಿಲಿಮ್ಸಿಗೆ ಏನೇನು ಮಾಡಬೇಕು ಅದು ಮಾಡಿ. ಅದು ಬಿಟ್ಟರೆ ಇಷ್ಟು ಮಾಡಿದರೆ ಸಾಕು ಕ್ವಾಂಟ್ ವೀಕ್ ಇರೋರು. ಆ್ಯಂಡ್ ಅದ್ರ ಜೊತೆಗೆ 2 ಮೇನ್ಸ್ ಲೆವೆಲ್ DI. ನಾನು ಈಗ ಹೇಳ್ತಿರೋದು ಇದೆಲ್ಲ ಚೇಂಜ್ ಆಗುತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಆದಮೇಲೆ. ಮೇನ್ಸ್ ಪಕ್ಕಾ ಸ್ಟ್ರಾಟಜಿ ಹೇಳ್ತೀನಿ. ಇದು ಪ್ರಿಲಿಮ್ಸ್ ಜೊತೆಗೆ ಓದ್ಕೊಂಡು ಹೇಗೆ ಅಂತ ಹೇಳ್ತಿದ್ದೀನಿ. ಸೊ ಇದಿಷ್ಟು ನಾನು ಫಾಲೋ ಮಾಡಬೇಕು ಅಂತ ಅಂದ್ಕೊಟ್ಟಿರೋದು. 2 ಮೇನ್ಸ್ ಲೆವೆಲ್ DI. ಮೇನ್ಸ್ ಲೆವೆಲ್ DI ಸಾಲ್ವ್ ಮಾಡ್ತೀನಿ ಅಂದರೆ 2 ಮಾಡಿದರೆ ಕನ್ಸಿಸ್ಟೆಂಟಿಯಾಗಿ ಮಾಡಿದರೆ ಸಾಕು. ಅಂದರೆ ವಾರಕ್ಕೊಂದ್ಸತಿ 2 ಮಾಡಿಬಿಟ್ಟು ಆಮೇಲೆ ಬಿಡೋದಲ್ಲ, ಡೈಲಿ 2 ಮಾಡಿ ಸಾಕು. ಇದು ಕ್ವಾಂಟ್. ಇಂಗ್ಲೀಷ್ ಬಗ್ಗೆ. ಸೊ ಇಂಗ್ಲೀಷು ಯಾರ್ಯಾರಿಗೆ ತುಂಬ ವೀಕ್ ಇದ್ದೀರಾ ಅಂದರೆ, ಈಗ 10th ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಇಲ್ಲ ಆ ಥರ. ನಂದು ಸ್ವಲ್ಪ 10th ಇಂಗ್ಲೀಷ್ ಮೀಡಿಯಮ್ ಆದ, ಬಟ್ 7th ಕನ್ನಡ ಮೀಡಿಯಮು. ಸೊ ಇಂಗ್ಲೀಷ್ ನಾನು ಅಷ್ಟೊಂದು ಓದೋಕ್ಕೆ ಹೋಗಿಲ್ಲ, ಅಂದರೆ ಗ್ರಾಮರ್ ಎಲ್ಲಾನು. ಬಟ್ ಟೆನ್ಸಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಫ್ರೇಸಲ್ ವರ್ಬ್ಸ್, ಸಬ್ಜೆಕ್ಟ್ ವರ್ಬ್, ಅಗ್ರಿಮೆಂಟ್. ಸೊ ಇಷ್ಟು ಮಿನಿಮಮ್ ಕಂಪ್ಲೀಟ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಇಷ್ಟು ಚಾಪ್ಟರ್ ಕಂಪ್ಲೀಟ್ ಮಾಡ್ಕೊಳ್ಳಿ ಮೇನ್ಸಿಗೆ.
ಅಥವಾ ಪ್ರಿಲಿಮ್ಸಿಗೂ ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ರೀಡಿಂಗ್ ಸ್ಕಿಲ್ಲು ನಾನು ಪ್ರತಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಇಂಗ್ಲೀಷ್ ಸ್ಟ್ರಾಟಜಿ ವೀಡಿಯೋದಲ್ಲಿ ಹೇಳಿದ್ದೀನಿ ರೀಡಿಂಗ್ ಸ್ಕಿಲ್ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ. ಆ್ಯಂಡ್ ರೀಡಿಂಗ್ ಕಂಪ್ರೆಷನ್ನ ಸ್ವಲ್ಪ ಹೈ ಲೆವೆಲ್ ರೀಡಿಂಗ್ ಕಂಪ್ರೆಷನ್ ಸಾಲ್ವ್ ಮಾಡಿ. ಸೇಮ್ ನೀವು ಸ್ಮಾರ್ಟ್ ಕಿಡಾದಲ್ಲಿ ಫ್ರೀ ಕ್ವಿಸ್ ಸೆಕ್ಷನಲ್ಲಿ ಇಂಗ್ಲೀಷಲ್ಲಿ ರೀಡಿಂಗ್ ಕಂಪ್ರೆನ್ಷನ್ ಇದೆ. ಅದರಲ್ಲಿ ಒಂದು ಟಾಪ್ ಅಂದರೆ ನೀವು ಸ್ಕ್ರಾಲ್ ಮಾಡಿದರೆ 170 ಸಮಥಿಂಗ್ ಇದೆ. ಒಂದು 15-16ನೇ ಕ್ವಿಸ್ ಆದಮೇಲೆ ನೆಕ್ಸ್ಟ್ ಮೇಲ್ಗಡೆ ಇದೆ, ಅದೆಲ್ಲ ಸ್ವಲ್ಪ ಹೈ ಲೆವೆಲ್ ಇದೆ. ಹೈ ಲೆವೆಲ್ ರೀಡಿಂಗ್ ಕಂಪ್ರೆನ್ಷನ್ ಇದೆ, ತುಂಬ ಒಳ್ಳೆ ಲೆವೆಲ್ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟೋರಿ ಟೈಪ್ ಆ ಥರ ಇದೆ, ಬಟ್ ಅದಾದಮೇಲೆ ತುಂಬ ಒಳ್ಳೆ ಲೆವೆಲ್ ಕ್ವಿಸ್ಗಳಿದ್ದಾವೆ ರೀಡಿಂಗ್ ಕಂಪ್ರೆಷನ್. ಸೊ ನೀವು ಅಲ್ಲಿಂದ ಕ್ವಿಸ್ ರೀಡಿಂಗ್ ಕಂಪ್ರೆಷನ್ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇಂಗ್ಲೀಷ್ ಪ್ರಿಲಿಮ್ಸಿಗೆ ಏನು ಪ್ರಾಕ್ಟೀಸ್ ಮಾಡ್ತೀರಾ ಅದೇ ಥರ ಮೇನ್ಸಿಗೆ ಪ್ರಾಕ್ಟೀಸ್ ಮಾಡಿದರೆ ಆಯಿತು. ಸೊ ಇಂಗ್ಲೀಷಿಗೆ ಏನು ಎಕ್ಸ್ಟ್ರಾ ಟೈಮ್ ಆ ಥರ ಏನು ಈಗಲೇ ಬೇಡ, ಪ್ರಿಲಿಮ್ಸ್ ಎಕ್ಸಾಮ್ ಆಗಲಿ ಆಮೇಲೆ ನೋಡೋಣ ಇಂಗ್ಲೀಷಿಗೆ ಏನು ಮಾಡೋದು ಅಂತ. ಸೊ ಡೈಲಿ ಎಡಿಟೋರಿಯಲ್ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಡೈಲಿ ಎಡಿಟೋರಿಯಲ್ ಓದಿ, ಅಥವಾ ನಿಮಗೆ ಯಾವ ಆರ್ಟಿಕಲ್ ಇಷ್ಟ ಆಗುತ್ತೆ ಅದು ಓದಿ. ಬಟ್ ಇಂಗ್ಲೀಷ್ ಮೇಯ್ನಾಗಿ ನಿಮ್ಮ ರೀಡಿಂಗ್ ಎಬಿಲಿಟಿ ಎಷ್ಟು ಇಂಪ್ರೂವ್ ಮಾಡ್ಕೊತೀರಾ ಅಷ್ಟು ಒಳ್ಳೆಯದು. ಸೊ ಇನ್ನು ಜನರಲ್ ಅವೇರ್ನೆಸ್ಸಿಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ, ಹೇಗೆ ವೀಕ್ಲಿ PDF ಓದಬೇಕು ಆ್ಯಂಡ್ ಯಾವ ಥರ ನೋಟ್ಸ್ ಮಾಡ್ಕೋಬೇಕು ಆ್ಯಂಡ್ ಹೇಗೆ ನೆನ್ಪಿಟ್ಕೊಳ್ಳೋದು ಅದೆಲ್ಲನೂ ಒಂದು ವಿಡಿಯೋದಲ್ಲಿ ಫುಲ್ಲು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಾನು ಸೆಪ್ಟೆಂಬರಿಂದ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡೋಣ ಅಂತಿದ್ದೀನಿ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 7 ಮಂತ್ಸ್ ಆಗುತ್ತೆ, ಆಲ್ಮೋಸ್ಟ್ 7 ಮಂತ್ ಆಗುತ್ತೆ. ಸೆಪ್ಟೆಂಬರ್ ಏನಕ್ಕೆ ಅಂತಂದರೆ ನಾನು ಸೆಪ್ಟೆಂಬರ್ದು ಓದಿದ್ದೆ ಯಾವ ಎಕ್ಸಾಮಿಗೆ, IBPS PO ಮೈನ್ಸಿಗೆ ಓದಿದ್ದೆ. ಸೊ ಸ್ವಲ್ಪ ರಿವೈಸ್ ಆದಂಗೆ ಆಗುತ್ತೆ. ನಾನು ಆಗಸ್ಟ್ ಸೆಪ್ಟೆಂಬರ್ ಫುಲ್ ಓದಿದೆ. ಸೊ ಅದರಿಂದ ಯಾರ್ಯಾರು IBPS PO ಮೈನ್ಸ್ ಬರ್ದಿದ್ದೀರಾ ಅವ್ರು ಆಬ್ವಿಯಸ್ಲಿ ಸೆಪ್ಟೆಂಬರ್ ಅಂತೂ ಮಾಡಿರ್ತೀರಾ. ಸೊ ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿ. 1 ವೀಕಿನ PDF ಎತ್ಕೊಳ್ಳಿ, 1 ವೀಕ್ PDF ಎತ್ಕೊಳ್ಳಿ. ಕರೆಂಟ್ ಅಫೇರ್ಸು ವೀಕ್ಲಿ PDF ಅಫೇರ್ಸ್ ಕ್ಲೌಡಿಂದು. ನಾನು ಬೇಕಿದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸೆಪ್ಟೆಂಬರಿಂದ ಎಲ್ಲ ವೀಕ್ಲಿ PDFಗಳನ್ನು ನಾನು ಶೇರ್ ಮಾಡ್ತೀನಿ. 1 ವೀಕಿಂದ ಇಟ್ಕೊಂಡು ಆರಾಮಾಗೆ, ಇವಾಗ ಇನ್ನೂ ಟೈಮ್ ಇದೆ, ತುಂಬ ಟೈಮ್ ಇದೆ, 3 to 4 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಸಾಕು. ಅದರಲ್ಲಿ 1 ವೀಕಲ್ಲಿ ಮ್ಯಾಕ್ಸಿಮಮ್ 25 ಪೇಜಸ್ ಇದೆ. ಸೊ ಆ 25 ಪೇಜಸಲ್ಲಿ ಬ್ಯಾಂಕಿಂಗ್ ಅವೇರ್ನೆಸ್ ಒಂದು ಸೆಕ್ಷನ್ ಇದೆ, ಆ್ಯಂಡ್ ನ್ಯಾಷನಲ್ ಇದೆ, ಇಂಟರ್ನ್ಯಾಷನಲ್ ಇದೆ, ಅದು ಬಿಟ್ಟರೆ ಎಕನಾಮಿಕಲ್ ಅವೇರ್ನೆಸ್ ಇದೆ. ಸೊ ಒಂದೊಂದು ಸೆಕ್ಷನ್ನ ಒಂದೊಂದು ದಿನ ಕಂಪ್ಲೀಟ್ ಮಾಡಿ. ಇದಿಷ್ಟು ಏನಿದೆ ನಾನು 4 ಹೇಳಿದ್ದೀನಿ ಟಾಪಿಕ್ಕು. ಸೊ ಈ 4ರಿಂದ 70% ವೇಟೇಜ್ ಇರುತ್ತೆ. ಈಗ 50 ಕ್ವಶನ್ ಇದ್ದರೆ ಅದರಲ್ಲಿ ಮಿನಿಮಮ್ ಅಂದರೂ 30 ಇಷ್ಟು ಟಾಪಿಕಿಂದ ಇದ್ದೇ ಇರುತ್ತೆ. ಯಾವುದಿಂದ? ಬ್ಯಾಂಕಿಂಗ್ ಅವೇರ್ನೆಸ್, ಎಕನಾಮಿಕಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್, ನ್ಯಾಷನಲ್, ಇಂಟರ್ನ್ಯಾಷನಲ್. ಸೊ ಈ 4 ಟಾಪಿಕ್ಕಿಂದಲೇ ಇಷ್ಟು ವೇಟೇಜ್ ಇರುತ್ತೆ. ಸೊ ನೀವು ಆ 4 ಟಾಪಿಕ್ನ ಇವಾಗಲಿಂದ ಓದಿ, ಅಷ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ PDF ಸದ್ಯಕ್ಕೆ. ಅದಾದಮೇಲೆ ಪ್ರಿಲಿಮ್ಸ್ ಆದಮೇಲೆ ಮತ್ತೆ ಜನರಲ್ ಅವೇರ್ನೆಸ್ ತರೋ ಆಗಿ ಸೆಪ್ಟೆಂಬರಿಂದ 1 ಪೇಜು ಬಿಡ್ದಂಗೆ ವೀಕ್ಲಿ PDFಲ್ಲಿ ಓದೋಣ. ಸೊ ಇದಿಷ್ಟು ಜನರಲ್ ಅವೇರ್ನೆಸ್ ಸ್ಟ್ರಾಟಜಿ. ಸೀರಿಯಸ್ಸಾಗಿ ಜನರಲ್ ಅವೇರ್ನೆಸ್ ಸ್ಟ್ರಾಟಜಿ ಇದೆಯಲ್ಲ ನಂದು ವಿಡಿಯೋ, ಸೊ ಅದನ್ನು ನೋಡಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಮೇನ್ಸಿನ ಸ್ಟ್ರಾಟಜಿ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.